ಸ್ಟಾರ್ಟಿಂಗ್ ಒಂದಷ್ಟು ಥಿಯೇಟರ್ಗಳು ಮಾತ್ರ ಇರುತ್ತೆ, ಆಮೇಲೆ ಅದು ಇರಲ್ಲ. ತಮಿಳು ತೆಲುಗೆ ರಿಲೀಸ್ ಹೆಚ್ಚು ಸ್ಕ್ರೀನಲ್ಲಿ ಕಾಣುತ್ತೆ. ಮತ್ತು ಶೋ ಟೈಮಿಂಗ್ಸು ಅಷ್ಟೇ, ಕನ್ನಡ 10 ಗಂಟೆಗೆ ಇರುತ್ತೆ ಬೆಳಿಗ್ಗೆ, ಬೇರೆ ಶೋಸೇ ಇರಲ್ಲ. ಈಗ ನೀವು ಈ ಸಿನಿಮಾನ ಕನ್ನಡದಲ್ಲಿ ಹೆಂಗೆ ಪ್ಲಾನ್ ಮಾಡಿದ್ದೀರಾ ರಿಲೀಸ್? ಕನ್ನಡದಲ್ಲಿ ಮಾತ್ರ ಅಲ್ಲ, ಇದು ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗುತ್ತೆ ಇಲ್ಲಿ. ಅಲ್ಲ, ಕನ್ನಡ ನಾನು ಕೇಳ್ತಾ ಇದ್ದೀನಿ, ಎಷ್ಟು ಶೋಸ್ ಇರುತ್ತೆ, ಹೆಂಗೆ ಥಿಯೇಟರ್ ಪ್ಲಾನ್ ಮಾಡಿದ್ದೀರಾ ಅಂತ. ಇಟ್ಸ್ ಟೂ ಅರ್ಲಿ ಅಲ್ವಾ. ನಮ್ಮ ಮಾರ್ಚ್ ಈ ಸಿನಿಮಾಕ್ಕೂ ಅದೇ ಥರ ಅನ್ಯಾಯ ಆಗುತ್ತಾ ಕನ್ನಡದಲ್ಲಿ ಅಂತ, ಅದ ನೀವು ಪ್ಲಾನ್ ಮಾಡಿದ್ದೀರಾ ಹಂಗಾಗಬಾರದು ಅಂತ? ನಿಮ್ಗೆ ಚೆನ್ನಾಗಿ ಗೊತ್ತು ಈ ಪ್ರಶ್ನೆಗೆ ಉತ್ತರ ಏನು ಸಿಗುತ್ತೆ ಅಂತ. ಡಿಸ್ಟ್ರಿಬ್ಯೂಟರ್ ಯಾರು ಇರ್ತಾರೆ ಡಿಪೆಂಡ್ಸ್ ಆನ್ ದಟ್. ಯಾರು ಆ ಕೆಪಾಸಿಟಿ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಹೋಲ್ಡ್ ಮಾಡೋ ಕೆಪಾಸಿಟಿ, ಥಿಯೇಟ್ರನ್ನ ಪ್ರೊಕ್ಯೂರ್ ಮಾಡೋವಂಥ ಕೆಪಾಸಿಟಿ ಯಾರಿಗಿರುತ್ತೆ, ಅವರು ಈ ಒಂದು ಹೋರಾಟ ಇವತ್ತಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದ ಕಾಲದಿಂದನೂ ಈ ಚಿತ್ರಮಂದಿರಗಳ ಕೊರತೆ ಆಗ್ಬೋದು ಅಥವಾ ಶೋಗಳನ್ನ ನಾವು ರಿಟೈನ್ ಮಾಡೋದಾಗಲಿ ನಾವು ಇವತ್ತಿಗೂ ಫೈಟ್ ಮಾಡ್ತಾ ಇದ್ದೀವಿ. ಅದು ಇನ್ಕ್ಲೂಡಿಂಗ್ ನನ್ನ ಕಾಟೇರ ಆಗ್ಬೋದು, ಕರ್ನಾಟಕ ದಮನಕ ಆಗ್ಬೋದು, ಎಲ್ಲ ಚಿತ್ರಗಳಿಗೂ ಇದು ಇದ್ದಿದ್ದೆ. ಸೊ ಇದನ್ನು ನನಗೆ ಹೊಸ್ತಲ್ಲ ಇದು. ಬಟ್ ನಿಮಗೆ ಗೊತ್ತು, ಒಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಇಲ್ಲ ದೊಡ್ಡ ಪ್ರೊಡ್ಯೂಸರ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಒಂದು ರೆಡ್ ಕಾರ್ಪೆಟ್ ಇದ್ದೇ ಇರ್ತದೆ. ಅಷ್ಟು ಥಿಯೇಟ್ರ್ಗಳು ಅಷ್ಟು ಶೋಗಳು ನಮಗೆ ಅಂತ ಇಟ್ಬಿಡ್ತಾರೆ ಅದನ್ನು. ಸೊ ಹೊಸದಾಗಿ ಯಾರಾದರೂ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ದೇ ಹ್ಯಾವ್ ದಿಸ್ ಚಾಲೆಂಜ್. ನಿಮ್ಮ ಕ್ವಶನ್ನು ಅದು ಕರೆಕ್ಟು, ಎಷ್ಟು ಸಿಗುತ್ತಾ ಇಲ್ವಾ, ಶೋ ಟೈಮ್ ನಿಮಗೆ ಪ್ರೈಮ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಖಂಡಿತವಾಗ್ಲೂ ಯೋಚನೆ ಮಾಡೋಂಥ ಎಷ್ಟೇ ದೊಡ್ಡ ಚಿತ್ರ ಬಂದ್ರೂ ಆ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ಬಟ್ ಐ ಹ್ಯಾವ್ ಆ ಒಂದು ರ್ಯಾಪೋ ಇರೋದ್ರಿಂದ ಎಕ್ಸಿಬಿಟರ್ ಜೊತೆಯಲ್ಲಿ ನನಗೆ ಆ ಪ್ರಾಬ್ಲಮ್ ಇಲ್ಲ. ಈವನ್ ಐ ಆಮ್ ಆಲ್ಸೋ ಎಕ್ಸಿಬಿಟರ್. ಸೊ ನನಗೆ ಆ ಪ್ರಾಬ್ಲಮ್ ಇವತ್ತರೆಗೂ ಫೇಸ್ ಮಾಡಿಲ್ಲ. ಸೆಕೆಂಡ್, ಥರ್ಡ್ ವೀಕ್, ಫೋರ್ತ್ ವೀಕಲ್ಲಿ ಯಾವುದಾದ್ರೂ ದೊಡ್ಡ ಚಿತ್ರ ಬಂದಾಗ ಈ ನೀವು ಹೇಳುವಂಥ ಒಂದು ಪ್ರಾಬ್ಲಮ್ ಬರುತ್ತೆ. ದಟ್ ಈಸ್ ಸಸ್ಟೈನಬಲ್. ಶೋಸ್ ಚೆನ್ನಾಗಿ ಹೋಗ್ತಾ ಇದ್ದಾಗ ದೇ ವಿಲ್ ನಾಟ್ ಡಿಸ್ಟರ್ಬ್. ಸೊ ದಟ್ಸ್ ವಾಟ್ ನಾನು ಫೇಸ್ ಮಾಡಿದ್ದು. ಈ ಚಿತ್ರಕ್ಕೂ ಆ ಹೋಲ್ಡ್ ಮಾಡೋ ಕೆಪಾಸಿಟಿ ನನಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ವಿಷ್ಣು ಸರ್, ಥ್ಯಾಂಕ್ ಯು. ವಿಷ್ಣು ಸರ್, the movie to know what I would have cast them. But I off my head, there are a couple of characters which I would have loved to put Amrish Uncle in. But see, even this character which Sharath Uncle had played, or for the matter of fact, Mr. Mohanlal or Mr. Prabhas or Mr. Mr. Akshay Kumar, or for the matter of fact, even a legend like Mr. Prabhudeva, they all agreed to do this movie only because of my father. There's no other thing. It's out of respect and love they have towards my father. They all agreed to do this. Otherwise, they needn't do it at this stage in their life and career. They needn't do the roles what they've done in this movie. And I'm grateful and indebted to them. And for Amrish Uncle did have an idea that, this movie I was doing, Vishnu Uncle had passed away by the time. But Amrish Uncle did have an idea that I was working on the script. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.